ಆಪರೇಷನ್ ಫೈನಲ್ ಹಂತಕ್ಕೆ ತಲುಪಿದೆ. ಯಾಕಂದ್ರೆ ನಿನ್ನೆ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದ್ದ ಸ್ಫೋಟಕ ಸುದ್ದಿ ಇಡೀ ದಿನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾವ ರೀತಿಯಾದ ಬೆಳವಣಿಗೆಗಳು ಆಯ್ತು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಮುಂದೆ ಮಾಹಿತಿಯನ್ನು ಕೊಡ್ತಾ ಇದೀವಿ. ನ್ಯೂಸ್ 18 ಕನ್ನಡ ನಿನ್ನೆ ಯಾವ ರೀತಿಯಾಗಿ ಆಪರೇಷನ್ ನಡೆಯುವಂತಹ ಸಾಧ್ಯತೆ ಇದೆ, ಎಲ್ಲೆಲ್ಲಿ ಮೀಟಿಂಗ್ ಆಗಿದೆ, ಯಾವ ರೀತಿಯಾಗಿ ಫೈನಲ್ ರಣತಂತ್ರವನ್ನ ಮಾಡಲಾಯಿತು, ಆ ನಂತರದ ಬೆಳವಣಿಗೆಗಳು ಏನೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿತ್ತು. ನಿನ್ನೆ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದಂತಹ ಸ್ಫೋಟಕ ಸುದ್ದಿಗೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನ್ಯೂಸ್ 18 ಬಿಚ್ಚಿಟ್ಟಿದೆ ಆಪರೇಷನ್ ಫೈನಲ್ ನ ರಣತಂತ್ರ. ಯಾವ ರೀತಿಯಾಗಿ ರಣತಂತ್ರವನ್ನ ಮಾಡಲಾಗಿತ್ತು, ಯಾವ ರೀತಿಯಾಗಿ ಆಪರೇಷನ್ ಆಗುವ ಸಾಧ್ಯತೆ ಇತ್ತು, ಆ ನಂತರ ಕೊನೆಯದಾಗಿ ಯಾವ ರೀತಿಯಾಗಿ ಅದು ಫೈನಲ್ ಆಗುವಂತಹ ಸಂದರ್ಭದಲ್ಲಿ ಫೇಲ್ಯೂರ್ ಆಯಿತು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಮುಂದೆ ನಿನ್ನೆ ಮಾಹಿತಿಯನ್ನ ಬಿಟ್ಟಿದ್ವಿ. ಹಾಗೇನೆ ಫೈನಲ್ ಆಗಿದೆಯಾ ಆಪರೇಷನ್ ರಣತಂತ್ರ ಅನ್ನುವಂಥದ್ದು ಈಗ ಗಮನಿಸಬೇಕಾಗಿದೆ. ಇವತ್ತು ಮುಂಬೈಗೆ ಹಾರಿಯೇ ಬಿಡ್ತಾರಾ ಅತೃಪ್ತರು? ದೋಸ್ತಿಗೆ ಶುರುವಾಗಲಿದೆಯಾ ಭಾರೀ ಕಂಟಕ? ರಣತಂತ್ರ. ಯಾಕಂದ್ರೆ ಈಗಾಗಲೇ ಒಂದು ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು, ಒಂದು ರೀತಿಯಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಲಾಗಿದೆ. ಆಪರೇಷನ್ ರಣತಂತ್ರ ಯಾವ ರೀತಿಯಾಗಿದೆ, ಮತ್ತೆ ಫೈನಲ್ ಆಗಿದೆಯಾ, ಇವತ್ತು ಮುಂಬೈಗೆ ಹಾರಿಯೇ ಬಿಡ್ತಾರ ಅತೃಪ್ತರು ಅನ್ನೋದು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಭಾರಿ ಕಂಟಕ ಶುರುವಾಗಿದೆ ದೋಸ್ತಿ ಸರ್ಕಾರಕ್ಕೆ. ಹಾಗಾಗಿ ಮತ್ತೆ ಆಪರೇಷನ್ ಸಕ್ಸಸ್ ಆಗತ್ತಾ ಅಥವಾ ಮತ್ತೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರಾ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗತ್ತೆ. ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ ನಡೀತಾ ಇದೆ. ಮೈತ್ರಿ ಸರ್ಕಾರಕ್ಕೆ ಮತ್ತೆ ಶುರುವಾಗಿದೆ ಕಂಟಕ. ಆಪರೇಷನ್ ಕಮಲ ಬಹುತೇಕ ಫೈನಲ್ ಆಗುವಂತಹ ಎಲ್ಲಾ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ನಿನ್ನೆ ಸಂಪುಟ ವಿಸ್ತರಣೆಯ ಮಾತನ್ನು ಕೂಡ ಹೇಳಲಾಗಿತ್ತು. ಆದ್ರೆ ಸಂಪುಟ ವಿಸ್ತರಣೆಯ ಭರವಸೆಯನ್ನ ಕೊಟ್ಟರು. ನಿನ್ನೆ ಹಾರಬೇಕಾಗಿದ್ದಂತಹ ಅತೃಪ್ತರು ಕೊನೆ ಕ್ಷಣದಲ್ಲಿ ಮನಸ್ಸನ್ನ ಬದಲಾಯಿಸಿದ್ದಾರೆ. ಆದ್ರೆ ಎಲ್ಲರೂ ಕೂಡ ಮನಸ್ಸು ಬದಲಾಯಿಸಿಲ್ಲ. ಹಾಗಾಗಿ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗುವಂತಹ ಸಾಧ್ಯತೆಗಳು ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಮೈತ್ರಿ ಸರ್ಕಾರಕ್ಕೆ ಈಗ ಮತ್ತೆ ಕಂಟಕ ಶುರುವಾಗಿದೆ. ಆಪರೇಷನ್ ಕಮಲ ಬಹುತೇಕ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಮೈತ್ರಿ ಸರ್ಕಾರದ ವಿರುದ್ಧ ಕೈ ಶಾಸಕರು ಅತೃಪ್ತಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆಲ್ರೆಡಿ ಅನೇಕ ಅತೃಪ್ತರು ಕೂಡ ಇದ್ದಾರೆ. 10ಕ್ಕೂ ಹೆಚ್ಚು ಜನ ಇವತ್ತು ಮುಂಬೈಗೆ ಶಿಫ್ಟ್ ಆಗುವ ಚಾನ್ಸಸ್ ಕೂಡ ಇದೆ. ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪಯಣವನ್ನ ಬೆಳೆಸುವಂತಹ ಸಾಧ್ಯತೆ ಇದೆ. ಸಂಜೆ 3 ರಿಂದ 6 ಗಂಟೆಯ ಒಳಗೆ ಮುಂಬೈಗೆ ತೆರಳಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಬೆಳಗಾವಿ, ಬಳ್ಳಾರಿ, ರಾಯಚೂರು, ಕೋಲಾರ ಶಾಸಕರು ಕೂಡ ಈಗಾಗಲೇ ಬಿಜೆಪಿ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಸಂಪುಟ ವಿಸ್ತರಣೆಯ ವಿಳಂಬಕ್ಕೆ ಅತೃಪ್ತರು ಆಲ್ರೆಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕ್ಷೇತ್ರಗಳಿಗೆ ಅನುದಾನ ಕೊಡ್ತಿಲ್ಲ ಅನ್ನೋ ಅಸಮಾಧಾನವನ್ನು ಕೂಡ ಆಲ್ರೆಡಿ ಹೇಳಿದ್ದಾರೆ. ಹಾಗಾಗಿ ಸರ್ಕಾರದಲ್ಲಿ ಜೆಡಿಎಸ್ ಆಧಿಪತ್ಯವನ್ನು ಏನ್ ಸಾಧಿಸ್ತಾ ಇದೆ, ಆ ಒಂದು ಆಧಿಪತ್ಯಕ್ಕೆ ಕೂಡ ಈಗಾಗಲೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟು 18 ಶಾಸಕರ ಜೊತೆ ಬಿಜೆಪಿ ಸಂಪರ್ಕವನ್ನ ಇಟ್ಟುಕೊಂಡಿದೆ. 8 ಶಾಸಕರಿಗೆ ಸಚಿವ ಸ್ಥಾನದ ಆಫರ್ ಅನ್ನ ಕೂಡ ನೀಡಲಾಗಿದೆ. 10 ಶಾಸಕರಿಗೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಹಾಯ ಮಾಡೋದು ಅಥವಾ ನಿಗಮ ಮಂಡಳಿಗಳ ವಿಚಾರದಲ್ಲಿ ಸ್ಥಾನವನ್ನ ಕಲ್ಪಿಸೋದ್ರ ಬಗ್ಗೆ ಕೂಡ ಈಗಾಗಲೇ ಶಾಸಕರಿಗೆ ಭರವಸೆಯನ್ನ ಕೊಡಲಾಗಿದೆ. ಹಾಗಾಗಿ ಅತೃಪ್ತರು ಏನ್ ಮಾಡ್ತಾರೆ? ಒಂದ್ ಕಡೆ ನಿನ್ನೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು ಸಂಪುಟ ವಿಸ್ತರಣೆ ಆಗತ್ತೆ. ಡಿಸೆಂಬರ್ 3ಕ್ಕೆ ಒಂದ್ ಕಡೆ ಸಮನ್ವಯ ಸಮಿತಿ ಆದ್ರೆ ಡಿಸೆಂಬರ್ 8ಕ್ಕೆ ಮತ್ತೊಂದು ಸಭೆ ಆಗುತ್ತೆ. ಬೆಳಗಾವಿ ಅಧಿವೇಶನದ ಒಳಗೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಅದನ್ನ ನಂಬ್ಕೊಂಡವ್ರು ಎಷ್ಟು ಜನ, ಇದು ಬೇಡವೇ ಬೇಡ ಅಂತ ಹೊರಟವರು ಎಷ್ಟು ಜನ ನೋಡ್ಬೇಕು. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ನಿನ್ನೆ ಎಲ್ಲೋ ಅತೃಪ್ತರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡ್ಲಾಯ್ತಾದ್ರೂ ಕೂಡ ಈಗ ನಾವು ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನಾವು ಗಮನಿಸಿದ್ರೆ ಇಲ್ಲ ಆಪರೇಷನ್ ಕಮಲ ಸಕ್ಸಸ್ ಆಗಬಹುದು, ಅತೃಪ್ತರು ಮತ್ತೆ ಮನಸ್ಸು ಬದಲಾಯಿಸಿ ಅಥವಾ ಸಂಪುಟ ವಿಸ್ತರಣೆ ಆದ್ರೂ ನಮ್ಗೇನು ಅದರಲ್ಲಿ ಸಚಿವ ಸ್ಥಾನ ಸಿಗೋದಿಲ್ಲ ಅಂತ ಅಂದ್ಕೊಂಡು ಮತ್ತೆ ವಿಮಾನ ಏರುವ ಸಾಧ್ಯತೆ ಇದೆಯಾ ಹೇಗೆ ಅಂತ? ನವಿತಾ ಜೈನ್, ಈಗಾಗಲೇ ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಬೆಳಗಾವಿ ಅಧಿವೇಶನಕ್ಕೂ ಮುಂಚೆ ಸಂಪುಟ ವಿಸ್ತರಣೆಯನ್ನ ಮಾಡ್ತೀವಿ, ಇದು ಖಚಿತ ಅಂತ ಹೇಳಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ ಮೂಲಗಳು ಕೂಡ ಇದನ್ನು ಖಚಿತಪಡಿಸಿರುವಂತದ್ದು. ಇದರ ಬೆನ್ನಲ್ಲೇ ಡಿಸೆಂಬರ್ 5ರಂದು ಸಮನ್ವಯ ಸಮಿತಿ ಸಭೆ ನಡೆಸಿದೆ. ಆ ಸಮನ್ವಯ ಸಮಿತಿ ಸಭೆಯಲ್ಲಿ ಯಾರನ್ನೆಲ್ಲ ಸಚಿವರನ್ನಾಗಿ ಮಾಡಬೇಕು, ಯಾರಿಗೆ ನಿಗಮ ಮಂಡಳಿ ಸ್ಥಾನವನ್ನು ಕೊಡಬೇಕು, ಯಾರು ಬಹಳಷ್ಟು ದೊಡ್ಡ ಆಕಾಂಕ್ಷಿಗಳಿದ್ದಾರೆ, ಯಾರನ್ನ ಸಮಾಧಾನ ಮಾಡಬಹುದು ಎಂಬುದರ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದೆ. ಆ ಚರ್ಚೆ ನಂತರ ಆ ಪಟ್ಟಿಯನ್ನು ಇಟ್ಕೊಂಡು 6ನೇ ತಾರೀಕು
ನವದೆಹಲಿಗೆ ತೆರಳುತ್ತಿದ್ದಾರೆ. ಅಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ನಂತರ 2 ದಿನಗಳಲ್ಲಿ ಸಂಪುಟ ವಿಸ್ತರಣೆ ದಿನಾಂಕವನ್ನು ನಿಗದಿಪಡಿಸಲಿದ್ದಾರೆ. ಆದ್ರೆ ಇದೀಗ ಈಗಾಗಲೇ ಕಾಂಗ್ರೆಸ್ ಇರ್ತಕ್ಕಂತ ಸ್ಥಾನಗಳು ಒಟ್ಟು 6 ಸ್ಥಾನಗಳು. 6 ಸ್ಥಾನಗಳಿಗಾಗಲೇ 15ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇರುವಂತದ್ದು. ಎಲ್ಲರೂ ಕೂಡ ನನಗೆ ಸಚಿವ ಸ್ಥಾನವನ್ನೇ ಬೇಡಿಕೆ ಇಟ್ಟಿರುವಂತಹದ್ದು. ಮತ್ತೆ ಕೆಲವರಿಗೆ ನಿಗಮ ಮಂಡಳಿ ಸ್ಥಾನವನ್ನು ಕೊಟ್ಟು ತೃಪ್ತಿಪಡಿಸಬೇಕು ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಆದ್ರೆ ಸದ್ಯಕ್ಕೆ ಈಗ ಅಲ್ಲಿ ಬೇಡಿಕೆ ಇಟ್ಟಿರ್ತಕ್ಕಂಥ ಬಹುತೇಕರು ಸಚಿವ ಸ್ಥಾನ ಬೇಡಿಕೆ ಇಟ್ಟಿರೋದ್ರಿಂದ ಇದು ಕಾಂಗ್ರೆಸ್ಗೆ ಮತ್ತಷ್ಟು ನುಂಗಲಾರದ ತುಪ್ಪವಾಗಲಿದೆ ನವಿತಾ ಜೈನ್. ಯಾಕಂತ ಹೇಳಿದ್ರೆ ಇದರಲ್ಲಿ ಬಹುತೇಕರು ಅದರಲ್ಲೂ ಕೂಡ ಕೆಲವರು ಸಚಿವರಾದ್ರೆ ನಾವು ಸಚಿವರಾದ್ರೂ ಕೂಡ ಡಮ್ಮಿ ಸಚಿವರಾಗ್ತೀವಿ. ಯಾಕಂತ ಹೇಳಿದ್ರೆ ಇಡೀ ಕಂಟ್ರೋಲ್ ಮುಖ್ಯಮಂತ್ರಿಗಳ ಕೈಯಲ್ಲಿ ಇರುತ್ತೆ. ನಾವು ಹೆಸರಿಗಷ್ಟೇ ಸಚಿವರಾಗಿರ್ತೀವಿ. ಇನ್ನ ಇಲಾಖಾ ವರ್ಗಾವಣೆ ಇರ್ಬೋದು, IAS ಮತ್ತು KS ವಿಚಾರದಲ್ಲಿ ಇರ್ಬೋದು, ಎಲ್ಲವನ್ನು ಕೂಡ ಮುಖ್ಯಮಂತ್ರಿಗಳೇ ನೋಡ್ಕೊಳ್ತಾರೆ. ನಮ್ಮ ಹೆಸರಿಗೆ ಮಾತ್ರ ಸಚಿವರಾಗ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಹಾಗಾಗಿ ಕೆಲವರಿಗೆ ಸಚಿವ ಸಂಪುಟ ವಿಸ್ತರಣೆ ಆದ್ರೂ ಕೂಡ ಸಚಿವರಾದ್ರೂ ಕೂಡ ಕೆಲವರಿಗೆ ತಾವು ಪೂರ್ಣ ಪ್ರಮಾಣದ ಸಚಿವರಾಗ್ತೀವಿ ಎಂಬ ವಿಶ್ವಾಸ ಕೂಡ ಕೊರತೆ ಇರುವಂತದ್ದು. ಹಾಗಾಗಿ ಇನ್ನೂ ಕೂಡ ಟೀಮ್ ಆಕ್ಟಿವ್ ಆಗಿರುವಂತದ್ದು. ಈ ಟೀಮೇ ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಕಾಯುವ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಸಂಪುಟ ವಿಸ್ತರಣೆ ಏನೆಲ್ಲ ಆಗುತ್ತೆ, ಸಂಪುಟ ವಿಸ್ತರಣೆ ಬಳಿಕ ಮತ್ತಷ್ಟು ಬಂಡಾಯ ಹೇಳುವ ಸಾಧ್ಯತೆ ಇದೆ, ಮತ್ತಷ್ಟು ಅತೃಪ್ತರು ಹೊರಬರುವ ಸಾಧ್ಯತೆ, ಆ ಅತೃಪ್ತರ ಲಾಭವನ್ನ ಪಡ್ಕೊಳ್ಬೇಕು ಎಂಬುದಾಗಿ ಏನು ಅತೃಪ್ತರ ನಾಯಕ ಆಗಿರ್ತಕ್ಕಂಥ ಸದ್ಯಕ್ಕೆ ಸಚಿವ ರಮೇಶ್ ಜಾರಕಿಹೊಳಿ ಇದರ ನೇತೃತ್ವವನ್ನು ವಹಿಸಿರುವುದರಿಂದ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲಿಂದ ಮುಂದಿನ ನಡೆಯನ್ನ ತೀರ್ಮಾನ ಮಾಡಲಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿದೆ ನವಿತಾ ಜೈನ್. ಓಕೆ, ಚಿದಾನಂದ ಪಾಟೀಲ್, ಈಗ ಒಂದು ರೀತಿಯಲ್ಲಿ ಭರವಸೆ ಸಿಕ್ಕಿದೆ ಅಥವಾ ಇನ್ನೊಂದು ರೀತಿಯಲ್ಲಿ ಬೇಡ ಅನ್ನುವಂಥ ಮನಸ್ಥಿತಿ ಕೂಡ ಇದೆ ಅಂತ ಹೇಳಿ ಒಟ್ಟಾರೆ ಈಗ ಈ ಬೆಳವಣಿಗೆಗಳನ್ನ ಆಗೋದನ್ನ ನಾವು ನೋಡ್ತಾ ಇದ್ರೆ ಅತೃಪ್ತರು ಈ ಸಲ ಏನೇ ಆಗ್ಲಿ ಫೈನಲ್ ಆಗಿ ನಾವು ಹೊರಡೋದು ಗ್ಯಾರಂಟಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರಾ ಅಥವಾ ಏನಾದ್ರು ಚೇಂಜಸ್ ಆಗುವಂತಹ ಸಾಧ್ಯತೆ ಇದೆಯಾ? ಹೇಗೆ ನವಿತಾ ಜೈನ್, ಪ್ರಮುಖವಾಗಿ ಅತೃಪ್ತಲ್ಲಿ ಅವರ ಆಕ್ರೋಶ ಇರ್ತಕ್ಕಂಥದ್ದು ಅವರ ಕ್ಷೇತ್ರಗಳಲ್ಲಿ ಯಾವುದೇ ರೀತಿ ವರ್ಗಾವಣೆ ಆಗ್ತಿಲ್ಲ. ಅದು ಒಂದು ವೇಳೆ ಅದು ಜೆಡಿಎಸ್ ನ ಅಲ್ಲಿ ಪ್ರಭಾವಿ ಅಭ್ಯರ್ಥಿ ಇದ್ರು ಅಂದ್ರೆ ಪ್ರಭಾವಿ ನಾಯಕರಿದ್ರು ಕೂಡ ಅಲ್ಲಿ ಕಾಂಗ್ರೆಸ್ನ ಶಾಸಕರಿದ್ರು ಕೂಡ ಅಲ್ಲಿ ಜೆಡಿಎಸ್ ನವರದೇ ಆಟ ನಡೆಸಿರುವಂತದ್ದು. ಮತ್ತೆ ಅವರಿಗೆ ಬೇಕಾದಂತ ವರ್ಗಾವಣೆ ಕೂಡ ಆಗ್ತಾ ಇಲ್ಲ, ಜೊತೆಗೆ ಅನುದಾನ ಸಿಗ್ತಿಲ್ಲ ಎಂಬುದು ಅವರ ಪ್ರಮುಖ ಆರೋಪ ಆಗಿರುವಂತದ್ದು. ಈ ಎಲ್ಲ ಕಾರಣಕ್ಕಾಗಿ ಇದೇ ವಿಚಾರವನ್ನು ತಿಳಿದುಕೊಂಡು ದಿನೇಶ್ ಗುಂಡೂರಾವ್ ಅವರು 8ನೇ ತಾರೀಕು ಕಾಂಗ್ರೆಸ್ನ ಶಾಸಕರ ಸಭೆಯನ್ನು ಕರೆದರೆ ಆ ಶಾಸಕರ ಸಭೆಗೆ ಮುಖ್ಯಮಂತ್ರಿಗಳನ್ನ ಆಹ್ವಾನಿಸುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಶಾಸಕರ ಅತೃಪ್ತಿ ಏನಿದೆ ಅನ್ನೋದು ಗೊತ್ತಿದ್ರಿಂದಲೇ ಆ ಅತೃಪ್ತಿಯನ್ನು ಶಮನಪಡಿಸಬಹುದು. ಸ್ವತಃ ಮುಖ್ಯಮಂತ್ರಿಗಳನ್ನ ಅಲ್ಲಿ ಕರೆದು ಕೂರಿಸೋದ್ರಿಂದ ಮುಖ್ಯಮಂತ್ರಿಗಳ ಮುಖಾಂತರ ಪರಿಹಾರ ಕಂಡುಕೊಳ್ಬಹುದು ಎಂಬ ಆಕಾಂಕ್ಷೆಯಿಂದ ಈಗ ದಿನೇಶ್ ಗುಂಡೂರಾವ್ ಅವರು ಹೊಸ ಪ್ಲಾನ್ ಅನ್ನು ಮಾಡಿರುವಂತದ್ದು. ಡಿಸೆಂಬರ್ 8ನೇ ತಾರೀಕು ಶಾಸಕರ ಸಭೆ ಕರೆದಿದ್ದಾರೆ. ಆ ಸಭೆಗೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರನ್ನ ಕೂಡ ಇನ್ವೈಟ್ ಮಾಡಿರುವಂತದ್ದು ನವಿತಾ ಜೈನ್. ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ.